1984ರಿಂದ 86ನೇ ಇಸ್ವಿಯಲ್ಲಿ ಮತ್ತು ನಾವು ಒಂದೇ ರೂಪದಲ್ಲಿ 2 ವರ್ಷಗಳ ಕಾಲ ME in ಎಕನಾಮಿಕ್ಸ್ ಅನ್ನು ಇದೇ ವಿದ್ಯಾರ್ಥಿ ನಿಲಯದಲ್ಲಿ ಓದಿದ್ದು. ಪ್ರಸ್ತುತ ನಾನು ಗೌರಿಬಿದೂರಿನ ಆಚಾರ್ಯ ಪದವಿ ಪೂರ್ವ ಕಾಲೇಜಿನಲ್ಲಿ 27 ವರ್ಷಗಳ ಕಾಲ ಅರ್ಥಶಾಸ್ತ್ರ ಉಪನ್ಯಾಸಕರಾಗಿ 9 ವರ್ಷ ಪ್ರಾಂಶುಪಾಲರಾಗಿ ಸೇವೆಯನ್ನು ಸಲ್ಲಿಸಿ ನಿವೃತ್ತಿಯನ್ನು ಹೊಂದಿದ್ದೇನೆ. ಈ ಸಂದರ್ಭದಲ್ಲಿ ಹಿರಿಯರನ್ನ ಹೆಚ್ಚಿದ ಆದರೆ ವಿದ್ಯಾರ್ಥಿ ಈಗ ತಾನೇ ಸ್ಕಾಲರ್ಶಿಪ್ ಅನ್ನು ಪಡೆದಿರುವಂತಹ ವಿದ್ಯಾರ್ಥಿನಿಯರಿಗೆ ಒಂದು ಸಣ್ಣ ಕಿವಿ ಮಾತನ್ನು ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಸುದೀರ್ಘವಾಗಿ ನಮ್ಮೆಲ್ಲರಿಗೂ ಸಹ ಮೋಟಿವೇಶನ್ ಸ್ಪೀಚ್ ಅನ್ನು ನೀಡಿದಂತಹ ಜಗದೀಶ್ ಸಾರೇ ನಿಮಗೆಲ್ಲ ಆದರ್ಶ. ನಾವಿಲ್ಲಿ ಓದಬೇಕಾದ್ರೆ ಒಂದು 2 ನಿಮಿಷ ನನ್ನ ಅನುಭವದ ಒಂದು ಮಾತನ್ನ ನಿಮ್ಮ ಮುಂದೆ ವಿದ್ಯಾರ್ಥಿಗಳ ಮುಂದೆ ಹೇಳಕ್ಕೆ ಇಷ್ಟಪಡ್ತೇನೆ. ತುಮಕೂರು ಜಿಲ್ಲೆ ಶಿರಾ ತಾಲೂಕು ಮುಖಾಪಟ್ಟಣ ನನ್ನ ಸ್ವಂತ ಊರು. ನಾವು ವಿದ್ಯಾರ್ಥಿಯಾಗಿ ಈ ವಿದ್ಯಾರ್ಥಿ ನಿಲಯಕ್ಕೆ ಸೇರಿದಾಗ 75 ರೂಪಾಯಿಯನ್ನು ಮಾತ್ರ ಕಟ್ಟಬೇಕಾಗಿತ್ತು. ವರ್ಷಕ್ಕೆ 75 ರೂಪಾಯಿ ಮಾತ್ರ ಕಟ್ಟಿಸ್ಕೊಳ್ತಾ ಇದ್ರು ನಮ್ಮ ಹಿರಿಯ ಸಂಘ. ಅದರಲ್ಲಿ 25 ರೂಪಾಯಿನ ಮೈನ್ ಸಂಘ ಏನಿದೆ ಅದಕ್ಕೆ 25 ರೂಪಾಯಿ, ಇನ್ನು ಸ್ಟೂಡೆಂಟ್ ಅಸೋಸಿಯೇಷನ್ ಅಂತ ಹೇಳಿದ್ದು ಅದಕ್ಕೆ 25 ರೂಪಾಯಿ. ಉಳಿದಂತಹ 25 ರೂಪಾಯಿಯನ್ನ ನಾವು ಪರೀಕ್ಷೆಯನ್ನು ಬರೆದು ವಾಪಸ್ ನಮ್ಮ ಸ್ವಂತ ಊರಿಗೆ ಹೋಗ್ಬೇಕಾದ್ರೆ ಬಸ್ ಚಾರ್ಜ್ ಅಂತ ಹೇಳಿ ಕೊಡ್ತಾರೆ. ಬಸ್ ಚಾರ್ಜ್ ವಾಪಸ್ ಹೋಗ್ಬೇಕಾದ್ರೆ ದುಡ್ಡು ಇರಲ್ವಲ್ಲ, ಆ 75 ರೂಪಾಯಿನಲ್ಲಿ 25 ರೂಪಾಯಿಯನ್ನು ಬಸ್ ಚಾರ್ಜ್ ಅಂತ ನಮಗೆ ವಾಪಸ್ ಕೊಡ್ತಾರೆ. ಈ ಹಳೆ ವಿದ್ಯಾರ್ಥಿ ಸಂಘದವರು ಸುಮಾರು 30 ವರ್ಷಕ್ಕೆ ಈ ವಿದ್ಯಾರ್ಥಿ ವೇತನವನ್ನು ಕೊಡ್ತಾ ಇರೋದು ಎಲ್ಲರಿಗೂ ಗೊತ್ತಿದೆ. ನಾನು ಸಹ ಈ ಹಳೆ ವಿದ್ಯಾರ್ಥಿ ಸಂಘದ ಫಲಾನುಭವಿ. ನಮ್ಮ ಜನಾಂಗದ ವಿದ್ಯಾರ್ಥಿಗಳು ಬರ್ತಾ ಇಲ್ಲ. ನಾನು ಲಾಸ್ಟ್ ಟೈಮ್ ಇಲ್ಲಿ ಚಿತ್ರದುರ್ಗದಲ್ಲಿ ಒಂದು ನೌಕರ ಸಂಘದ ವತಿಯಿಂದ ಒಂದು ಪ್ರೋಗ್ರಾಮ್ ಮಾಡಿದ್ದೆ. ಆ ಪ್ರೋಗ್ರಾಮಲ್ಲಿ ಸಹ ನಾನು ಓಪನ್ ಆಗಿ ಆಹ್ವಾನ ಕೊಟ್ಟೆ, ನಿಮ್ಗೇನಾದರೂ ಇಂಟ್ರೂ ಬಂದರೆ ನನ್ನ ಹತ್ರ ಬರ್ರಿ ಅಂತ. ರೆಕಾರ್ಡ್ ಮಾಡ್ತೀರಾ? ಸಾಧನೆ ಮಾಡೇ ಮಾಡ್ತೀನಿ ಅಂತ ಹೇಳ್ತೀನಿ. ಇಲ್ಲಿರೋ ಎಲ್ಲರಿಗೂ ಮತ್ತೆ ಪೇರೆಂಟ್ಸ್ಗಳಿಗೆ ಎಲ್ಲರಿಗೂ ಧನ್ಯವಾದಗಳು ಬಂದಿದ್ದಕ್ಕೆ. ನನಗೆ ಅವಾರ್ಡ್ ಕೊಟ್ಟಿದ್ದಕ್ಕೆ, ನನಗೆ ಸ್ಕಾಲರ್ಶಿಪ್ ಕೊಟ್ಟಿದ್ದಕ್ಕೆ ನಿಮಗೂ ಧನ್ಯವಾದಗಳು. ಸೊ ಜೀವನದಲ್ಲಿ ಏನೋ ಒಂದು ಸಾಧನೆ ಮಾಡಲೇಬೇಕು ಅಂತ ಇವತ್ತು ಗುರಿ ಬಿಟ್ಕೊಂಡು ಹೋಗ್ತಾ ಇದ್ದೀನಿ. ಮುಂದಿನ ವರ್ಷ ಮಾಡ್ಬಿಟ್ಟು ಬರ್ತೀನಿ ಅಂತ ನಾನು 90% ತಗೊಂಡಿದ್ದೀನಿ. ಸೊ ಮುಂದಿನ ವರ್ಷ ಸಾಧನೆ ಮಾಡಿಬಿಟ್ಟೆ ಬರ್ತೀನಿ ಅಂತ ಇವತ್ತು ಸಲಹೆ ಇಟ್ಕೊಂಡು ಬಂದಿದ್ದೀನಿ. ಬೆಂಗಳೂರು ಈಡಿಗ ವಿದ್ಯಾರ್ಥಿ ನಿಲಯದ ಹಳೆ ವಿದ್ಯಾರ್ಥಿ ಸಂಘ ಎಂದಿನಂತೆ ಪ್ರತಿ ವರ್ಷದಂತೆ ಈ ದಿವಸ ಕೂಡ ವಿದ್ಯಾರ್ಥಿ ವೇತನದ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ತಮಗೆ ಗೊತ್ತಿದ್ದಂಗೆ 1995ರಲ್ಲಿ ನಮ್ಮ ಸಂಘ ಪ್ರಾರಂಭ ಆಯಿತು. ಮುಂದಿನಿಂದ ಇಂದಿನವರೆಗೂ ಕಂಟಿನ್ಯೂಸ್ ಆಗಿ ಈ ಒಂದು ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಅದರ ಜೊತೆಗೆ ವಿದ್ಯಾರ್ಥಿ ವೇತನ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಕೊಡೋದ್ರ ಜೊತೆಗೆ ಯಾರು ರ್ಯಾಂಕ್ ವಿಜೇತರಿದ್ರು ಅವರಿಗೆ ಚಿನ್ನದ ಪದಕ ನೀಡಿ ಗೌರವಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಈಗ ಚಿನ್ನದ ರೇಟ್ ತುಂಬ ದುಬಾರಿ ಆಗಿರೋದ್ರಿಂದ ಸದ್ಯಕ್ಕೆ ತಾತ್ಕಾಲಿಕವಾಗಿ ಅದನ್ನು ಸ್ಥಗಿತಗೊಳಿಸಿದ್ದೀವಿ. ಮುಂದಿನ ದಿನಗಳಲ್ಲಿ ನಮ್ಮ ಆರ್ಥಿಕ ಶಕ್ತಿ ಸಬಲ ಆಯಿತು ಅಂದರೆ ಮತ್ತೆ ಆ ಕಾರ್ಯವನ್ನು ಮತ್ತೆ ಪ್ರಾರಂಭ ಮಾಡ್ತೀವಿ. ಈ ಥರ ಎಲ್ಲ ನಾಯಕರು ಕೊಟ್ಟಿದ್ದಾರೆ, ಹೃದಯವಂತರು. ಅವರ
ಸಹಾಯದಿಂದ ಮತ್ತು ಅನೇಕ ದತ್ತಿಗಳು ಇವತ್ತಿಗಾಗಲೇ ಓದಿದ್ದಾರೆ ಎಲ್ಲ ಹೆಸರುಗಳು ಹೇಳಲ್ಲ. ಅನೇಕ ದತ್ತಿಗಳು ಸುಮಾರು 25 ದತ್ತಿಗಳು ನಮ್ಮಲ್ಲಿದ್ದಾರೆ. ಅವರೆಲ್ಲರ ಸಹಾಯ ಮತ್ತು ನಾವೇನು ದಾನಿಗಳು ಕೊಟ್ಟಿದ್ದಂಥ ದುಡ್ಡು ಎಫ್ ಡಿ ಮಾಡಿದ್ದೀವಿ ಬರೋ ಇಂಟ್ರೆಸ್ಟ್ನಿಂದ ಈ ವರ್ಷ 141 ಜನಕ್ಕೆ ಸ್ಕಾಲರ್ಶಿಪ್ ಕೊಡ್ತಾ ಇದ್ದೀವಿ. ಅದನ್ನು ಕೂಡ ಈ ಹಣದಿಂದ ನಾವು ಕೊಡ್ತಾ ಇದ್ದೀವಿ. ಸುಮಾರು 7 ಲಕ್ಷ ರೂಪಾಯಿ ವೆಚ್ಚದಲ್ಲಿ. ಬಂಧುಗಳೇ, ನಾವು ಹಿಂದೆ ಬರೀ 500 ರೂಪಾಯಿ ಪ್ರಾರಂಭ ಆಗಿತ್ತು ಈ ಸ್ಕಾಲರ್ಶಿಪ್ಪು. ಆದರೆ ಇವತ್ತು ಡಿಗ್ರಿಗೆ 4,000 ಮತ್ತು PG ವಿದ್ಯಾರ್ಥಿಗಳಿಗೆ ಮತ್ತು ಇಂಜಿನಿಯರಿಂಗ್ ಮೆಡಿಕಲ್ನವರಿಗೆ 5,000 ರೂಪಾಯಿ ಕೊಡ್ತಾ ಇದ್ದೀವಿ ಸದ್ಯಕ್ಕೆ. ನೀವು ಅನ್ಬೋದು ಏನೇನು ಸಾಲಲ್ಲ, ಇದು ದುಡ್ಡು ಕಡಿಮೆ ಆಯಿತು ಅಂತ. ಆದರೆ ನಮ್ಮ ಆರ್ಥಿಕ ಶಕ್ತಿ ಕಡಿಮೆ ಇರೋದರಿಂದ ಸದ್ಯಕ್ಕೆ ಇಷ್ಟನ್ನು ಕೊಡ್ತಾ ಇದ್ದೀವಿ. ಮುಂದೆ ನಿಮ್ಮಂಥವರ ಸಹಾಯದಿಂದ ಏನಾದರೂ ನಮ್ಮ ಶಕ್ತಿ ವೃದ್ಧಿ ಆಯಿತು ಅಂದರೆ ಮುಂದಿನ ದಿನಗಳಲ್ಲಿ ಆ ಅಮೌಂಟನ್ನು ಇನ್ನೂ ಜಾಸ್ತಿ ಮಾಡುವಾಗ ಇದ್ದೀವಿ ನಾವು. ಇಂದಿನ ಕಾರ್ಯಕ್ರಮಕ್ಕೆ ನಮ್ಮ ಮುಖ್ಯ ಅತಿಥಿಗಳಾದಂಥ ಶ್ರೀ ಜಗದೀಶ್ ಜಿ IAS ಅವರು, ಇವ್ರನ್ನ ಕರೀಬೇಕು ಅಂದ್ಬಿಟ್ಟು ನಮ್ಮ ಮೀಟಿಂಗ್ನಲ್ಲಿ ತೀರ್ಮಾನ ಮಾಡಿದ್ವಿ. ಸಾಹೇಬ್ರನ್ನ ಹೋಗಿ ಮೀಟ್ ಮಾಡಿದ್ವಿ. DC ಅವರಾಗಿದ್ದರು ಅವಾಗ. ಕಳೆದ ತಿಂಗಳು ಅವ್ರನ್ನ ಭೇಟಿ ಆದ್ವಿ. ಅವರು ಭಾಳ ಬ್ಯುಸಿ ಇರ್ತಾರೆ, ಗೊತ್ತಿರಬೇಕು ನಿಮಗೆ. ಬೆಂಗಳೂರು ಅರ್ಬನ್ DC ಅಂದರೆ ಎಷ್ಟು ಬ್ಯುಸಿ ಇರ್ತಾರೆ. ಹೋದ್ರೆ ನಾವು ಯೋಚನೆ ಮಾಡ್ಕೊಂಡೇ ಹೋದ್ವಿ, ಅವ್ರೇನು ಬ್ಯುಸಿ ಇರ್ತಾರೆ, ಒಪ್ಕೊಳ್ತಾರೋ ಇಲ್ವೋ, ಸಾಧ್ಯ ಆಗಲ್ಲ ಅಂತ ಹೇಳಿ ವಾಪಸ್ ಕಳಿಸ್ಕೊಡ್ತಾರೋ ಏನೋ ಒಂದು ದ್ವಂದ್ವದಲ್ಲೇ ಹೋಗಿ ನಮ್ಮ ಪದಾಧಿಕಾರಿಗಳೆಲ್ಲ ಹೋಗಿ ಭೇಟಿ ಮಾಡಿದ್ವಿ. ಸಾಹೇಬರು ನಾವು ಹೇಳಿದ ತಕ್ಷಣವೇ ಬರೋ ಮಾತಿಲ್ಲದೆ ನಾನು ಬರ್ತೀನಿ, ಖಂಡಿತ ಬರ್ತೀನಿ, ಭಾನುವಾರ ಅಲ್ವಾ ಅಂದ್ಬಿಟ್ಟು ತಕ್ಷಣವೇ ಏನು ಕರೆದು ನೋಟ್ ಮಾಡಿಸ್ತಾರೆ, ಕಾರ್ಯಕ್ರಮಕ್ಕೆ ಬರ್ತೀನಿ. ಅದಾದ ನಂತರ ಅವ್ರಿಗೆ ಟ್ರಾನ್ಸ್ಫರ್ ಆಯಿತು. GBA ಕಮಿಷನರ್ ಆಗಿ ಕೇಂದ್ರಕ್ಕೆ ಟ್ರಾನ್ಸ್ಫರ್ ಆಯಿತು. ಅಲ್ಲಿ ಕೆಲಸ ಮಾಡ್ತಿದ್ದಾರೆ. ಹಾಗೆ ಪೇಪರಲ್ಲಿ ನೋಡ್ತಾ ಇರ್ಬೋದು, ಬಹಳ ಉತ್ತಮವಾಗಿ ಕೆಲಸಗಳನ್ನ ಮಾಡ್ತಿದ್ದಾರೆ. ಅಲ್ಲಿ ಅವರ ಬಿಡುವಿಲ್ಲದ ಕೆಲಸಗಳಿದ್ರೂ ಕೂಡ ನಮ್ಮ ಒಂದು ಸಮುದಾಯದ ಮೇಲಿನ ಪ್ರೀತಿ, ವಿದ್ಯಾರ್ಥಿಗಳ ಪ್ರೀತಿಯಿಂದ ಇವತ್ತು ಆಗಮಿಸಿದ್ದಾರೆ. ಇಷ್ಟಂತ ಮಾತುಗಳು ಏನು, ಟೈಮು ಇದಕ್ಕೆ ವಿದ್ಯೆಗೋಸ್ಕರ ಕೊಡಿ, ನಿದ್ರೆ ಕಡಿಮೆ ಮಾಡಿ, ಮೊಬೈಲ್ನ ಪಕ್ಕಕ್ಕಿಡಿ, ಸ್ನೇಹಿತರನ್ನ ಬಂಧುಗಳನ್ನ ತಾತ್ಕಾಲಿಕವಾಗಿ ದೂರ ಇಡಿ. ಅವೆಲ್ಲ ಮಾಡಿದ್ರೆ ನೀವು ಸಾಧನೆಯನ್ನು ಮಾಡ್ಬೋದು, ನೀವು ಯಶಸ್ಸನ್ನು ಗಳಿಸ್ಬೋದು ಅಂತ ಹೇಳಿದ್ರು. ಎಂಥ ಒಳ್ಳೆಯ ಮಾತುಗಳು ಹೇಳಿದ್ದಾರೆ ಸಾಹೇಬರು. ಅವರೆಲ್ಲರ ಪರವಾಗಿ ಅವರು ತಮಗೆಲ್ಲ ಹಿತವಚನ ಹೇಳಿ, ಬುದ್ಧಿ ಹೇಳಿ, ಮಾರ್ಗದರ್ಶನ ನೀಡಿದ್ದಕ್ಕೆ ತಮ್ಮೆಲ್ಲರ ಪರವಾಗಿ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ವಿಜಯ ರಾಘವೇಂದ್ರ ಬರ್ತಿದ್ದಾರೆ. ನಾನೇ ಕೇಳಿದೆ, ಅಯ್ಯೋ ಮೇಡಮ್, ನೀವು ನಮ್ಮ ಸಮುದಾಯದ ಒಂದು ಗಣ್ಯ ವ್ಯಕ್ತಿ, ನೀವು ಬರಬೇಕು, ಖಂಡಿತವಾಗಿ ತಪ್ಪಿಸ್ಬಾರ್ದು ಅಂತ ಹೇಳಿದೆ. ಅವಾಗ ಅದು ಒಪ್ಕೊಂಡು ಬರ್ತೀನಿ ಅಂತ ಅಂದರು. ಬಂದ್ಬಿಟ್ಟು ಇವತ್ತು ಕೂಡ ಅವರು ಅನೇಕ ಹಿತವಚನಗಳನ್ನ ವಿದ್ಯಾರ್ಥಿಗಳಿಗೆಲ್ಲ ಹೇಳಿದ್ದಾರೆ. ಆಮೇಲೆ ನಮ್ಮ ಸಂಘಕ್ಕೆ ಕಳೆದ ಒಂದು 3-4 ತಿಂಗಳಿಂದ ಹೋಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರು. ನಮಗೆ ವಿದ್ಯಾರ್ಥಿ ವೇತನ ಕೊಡ್ತಾ ಇದ್ದೀವಿ, ತಮ್ಮಿಂದ ಎಲ್ಲ ಸಹಾಯ ಕೊಡ್ಬೇಕು ಮೇಡಮ್ ಅಂತ. ಅವರು ತಕ್ಷಣವೇ ಈ ವರ್ಷಕ್ಕೆ 25,000 ರೂಪಾಯಿ ಕೊಡ್ತೀನಿ, ಇದನ್ನ ವಿದ್ಯಾರ್ಥಿಗಳಿಗೆ ಕೊಡಿ, ಮುಂದಿನ ವರ್ಷದಿಂದ ನಮ್ಮ ಮಾವರ ಹೆಸರಿನಲ್ಲಿ ನಾನು FD ಮಾಡಿರ್ತೀನಿ, ಅದರಿಂದ ಅನೇಕ ವಿದ್ಯಾರ್ಥಿಗಳು ಕೂಡ ಸಹಾಯ ಆಗುತ್ತೆ ಅಂತ ಮಾತನ್ನು ಹೇಳಿದ್ರು. ಈಗೂ ಕೂಡ ಕೂತ್ಕೊಂಡು ಮಾತಾಡ್ತಾ ಇರಬೇಕಾದ್ರೆ ಈ ಮುಂದಿನ ದಿನಗಳಲ್ಲಿ FD ಮಾಡ್ತೀನಿ, ಅದರಿಂದ ಜಾಸ್ತಿ ಜನಕ್ಕೆ ಸಹಾಯ ಆಗಲಿ, ಕೊಡಿ ವಿದ್ಯಾರ್ಥಿಗಳನ್ನು ಅಂತ ಹೇಳಿದ್ದಾರೆ. ನಮ್ಮ ಸಂಘದ ಪರವಾಗಿ, ನಮ್ಮೆಲ್ಲರ ಪರವಾಗಿ ಅವರಿಗೆ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದಾರೆ. ಅನೇಕ ದತ್ತಿಗಳು ಅವರ ಸಹಾಯದಿಂದ ನಾವು ಸ್ಕಾಲರ್ಶಿಪ್ ಕೊಡೋಕ್ಕೆ ಸಹಾಯ ಆಗ್ತಾ ಇದೆ. ಅವರೆಲ್ಲರಿಗೂ ನಮ್ಮ ಸಂಘದ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಆಮೇಲೆ ಇವತ್ತು ವಿಶೇಷವಾಗಿ ನಮ್ಮ ಸರೋಜಮ್ಮನವರು, ನಮ್ಮ ನವೀನ್ ಅಂತ ಸಾಫ್ಟ್ವೇರ್ ಇಂಜಿನಿಯರು, ನಮ್ಮ ಕಾರ್ಯಕಾರಿ ಸಮಿತಿ ಸದಸ್ಯರಾದ ಮಂಜುನಾಥ್ ಅವರು ಹೇಳಿದ ತಕ್ಷಣವೇ ಅವರು ಒಪ್ಕೊಂಡು ಒಳ್ಳೆ ಕೆಲಸ, ವಿದ್ಯಾರ್ಥಿಗಳಿಗೆ ಸಹಾಯ ಮಾಡ್ತಾ ಇದ್ದೀರಾ, ಅವ್ರು ಒಳ್ಳೇದಾಗಲಿ ಅಂದ್ಬಿಟ್ಟು 25,000 ರೂಪಾಯಿ ಚೆಕ್ ಕಳಿಸಿ ಈಗ ತಮ್ಮ ಮುಂದೆನೇ 5 ಜನಕ್ಕೆ ಆ ಚೆಕ್ಕನ್ನು ವಿತರಣೆ ಮಾಡಿದ್ದೀವಿ. ಅವ್ರಿಗೂ ಒಳ್ಳೇದಾಗಲಿ, ತಮ್ಮೆಲ್ಲರ ಪರವಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಆಮೇಲೆ ಇವತ್ತು ಇನ್ನೂ ಅನೇಕ ನಮ್ಮ ಸದಸ್ಯರು, ಹಿರಿಯ ಸದಸ್ಯರು ಇಲ್ಲಿ ನಮಗೆ ಸಹಾಯವನ್ನು ನೀಡಿದ್ದಾರೆ.
ಯಾರಂದರೆ ನಮ್ಮ ಓಪನ್ ನರಸಿಂಹಯ್ಯನವರು ಹಿರಿಯ ಸದಸ್ಯರು, ಹಳೆ ವಿದ್ಯಾರ್ಥಿ. ಅವರು ಸಂಘಕ್ಕೆ 25,000 ರೂಪಾಯಿ ನೀಡಿದ್ದಾರೆ. ಆಮೇಲೆ ರಾಜಶೇಖರ್ 28,000 ರೂಪಾಯಿ ನೀಡಿದ್ದಾರೆ. ಆಮೇಲೆ ಕೃಷ್ಣಪ್ಪನವರು 5,000 ರೂಪಾಯಿ, ಆಮೇಲೆ ನವೀನ್ ಅವರು 25,000 ರೂಪಾಯಿ. ಇವರಿಗೆಲ್ಲನೂ ನಮ್ಮ ಸಂಘದ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ವಿಶೇಷವಾಗಿ ನಮ್ಮ ಕಮಿಷನರ್ ಸಾಹೇಬ್ ಜಗದೀಶ್ ಅವರು ಇದನ್ನೆಲ್ಲ ಕೇಳಿಬಿಟ್ಟು, ಆಮೇಲೆ ನಮ್ಮ ಪೇಪರ್ ಈಡಿಗ ವಾರ್ತೆ ಅಂದ್ಬಿಟ್ಟು ನಮ್ಮ ಸಂಘದಿಂದನೇ ನಡೆಸ್ತಾ ಇದ್ದೀವಿ, ಬಹಳ ಕಷ್ಟದಲ್ಲಿ ನಡೆಸ್ತಾ ಇದ್ದೀವಿ ಅಂದ್ಬಿಟ್ಟು ಕೇಳ್ಕೊಟ್ರು. ಕೇಳಿದ ತಕ್ಷಣವೇ ಎಷ್ಟು ವಾರ್ಷಿಕ ಚಂದ ಅಂತ ಕೇಳಿದ್ರು. ಅದನ್ನು 3,000 ರೂಪಾಯಿ ಸರ್ ಅಂದ ತಕ್ಷಣ ಆ ಪೇಪರ್ ಇಸ್ಕೊಂಡು ಅಲ್ಲೇ ಸ್ಕ್ಯಾನ್ ಮಾಡಿ 3,000 ರೂಪಾಯಿ ರಿಮೀಟ್ ಮಾಡಿಬಿಟ್ಟು ಆಜೀವ ಸದಸ್ಯತ್ವ ಪಡ್ಕೊಂಡು ಈಗಲೇ ಪಡ್ಕೊಂಡು. ಅದಲ್ಲದಿರ ನಮ್ಮ ವಿದ್ಯಾರ್ಥಿಗಳಿಗೆ ಸಹಾಯ ಆಗಲಿಕ್ಬಿಟ್ಟು ಅವರ ಟ್ರಸ್ಟಿಂದ ಪ್ರತಿ ವರ್ಷ 1 ಲಕ್ಷ ರೂಪಾಯಿ ಕೊಡ್ತೀನಿ, 30 ಜನಗಳಿಗೆ ಕೊಡಿ, ಅದು ಪ್ರತಿ ವರ್ಷ ಕೊಡ್ತೀನಿ ಅಂತ ಹೇಳಿದ್ರು. ಇದು ಸಣ್ಣ ಅಮೌಂಟ್ ಅಲ್ಲ, ಬಹಳ ದೊಡ್ಡ ವಿಷಯ. ತಮ್ಮೆಲ್ಲರ ಪರವಾಗಿ ಅವರಿಗೆ ವಿಶೇಷವಾದ ಕೃತಜ್ಞತೆಗಳು, ಧನ್ಯವಾದಗಳನ್ನ ಅರ್ಪಿಸ್ತೀನಿ. ನಾಲೆಡ್ಜ್ ಇಸ್ ಪವರ್. ನೀವು ನಾಲೆಡ್ಜನ್ನು ಜಾಸ್ತಿ ಮಾಡ್ಕೋಬೇಕು. ನಾಲೆಡ್ಜ್ ಒಂದು ಚೆನ್ನಾಗಿದ್ರೆ ತಿಳುವಳಿಕೆನೇ ಶಕ್ತಿ, ತಿಳುವಳಿಕೆನೇ ಬಲ. ಅದೊಂದು ಚೆನ್ನಾಗಿತ್ತು ಅಂದರೆ ನೀವು ಪ್ರಪಂಚದಲ್ಲಿ ಏನು ಬೇಕಾದರೂ ಎದುರಿಸ್ಬೋದು. ಹಾಗಾಗಿ ನಾಲೆಡ್ಜನ್ನು ಜಾಸ್ತಿ ಮಾಡ್ಕೊಳ್ಳೋ ಪ್ರಯತ್ನ ಪಡಬೇಕು. ನಿಮ್ಮ ದೈನಂದಿನ ಓದೋ ಜೊತೆಗೆ ನ್ಯೂಸ್ ಪೇಪರ್ ಓದೋ ಅಭ್ಯಾಸ ಮಾಡ್ಕೋಬೇಕು. ಭಾಳ ಜನಕ್ಕೆ ನ್ಯೂಸ್ ಪೇಪರ್ ಓದೋ ಅಭ್ಯಾಸ ಇರಲ್ಲ. ದಯಮಾಡಿ ಪ್ರತಿದಿನ ಒಂದು ಕನ್ನಡ ಪೇಪರು, ಒಂದು ಇಂಗ್ಲೀಷ್ ಪೇಪರ್ ಓದೋ ಅಭ್ಯಾಸ ಮಾಡ್ಕೊಳ್ಳಿ. ಅಭ್ಯಾಸ ಇರೋ ಪರವಾಗಿಲ್ಲ, ಸಂತೋಷ. ಇಲ್ಲದೇ ಇರೋದು ಅಭ್ಯಾಸ ಮಾಡ್ಕೊಳ್ಳಿ. ಪ್ರಪಂಚದ ಆಗು ಹೋಗುಗಳು ನಮ್ಮ ಸುತ್ತ ಏನು ನಡೀತಾ ಇದೆ ಅನ್ನೋದು ತಿಳುವಳಿಕೆ ಬರುತ್ತೆ. ಅದರಿಂದ ಪ್ರಪಂಚದ ವಿದ್ಯಾಮಾನಗಳು ಗೊತ್ತಾಗುತ್ತೆ. ಅದರಿಂದ ನಿಮ್ಮ ನಾಲೆಡ್ಜ್ ಇಂಪ್ರೂವ್ ಆಗುತ್ತೆ. ಆಮೇಲೆ ನೀವು ಓದೋದು ತಲ್ಲೀನರಾಗುತ್ತೆ ಅಷ್ಟೇ ಅಲ್ಲ, ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸಲ್ಲಿ ನೀವು ತೊಡಗಿಸ್ಕೋಬೇಕು. ಒಬ್ಬರು ಆರ್ಟ್ ಚೆನ್ನಾಗಿರ್ಬೋದು, ಸ್ಪೋರ್ಟ್ಸಲ್ಲಿ ಚೆನ್ನಾಗಿರ್ಬೋದು, ಇನ್ನೊಂದು ಭಾಷಣದಲ್ಲಿ ಚೆನ್ನಾಗಿರ್ಬೋದು. ಆ ಕಲೆಗಳಲ್ಲಿ ನೀವು ಒತ್ತು ಕೊಟ್ಟು ಆ ಫೀಲ್ಡಲ್ಲಿ ಮುಂದೆ ಬರೋಕ್ಕೆ ಪ್ರಯತ್ನ ಮಾಡಬೇಕು. ನಿಮ್ಮ ಪ್ರತಿಭೆ ಶೈನ್ ಆಗಬೇಕು. ಮಕ್ಕಳೇ, ನಿಮಗೆಲ್ಲ ಒಳ್ಳೆಯದಾಗಿ ನಮ್ಮ ಸಂಘದ ಶ್ರಮ ಈ ಒಂದು ಸಾರ್ಥಕ ಆಗಬೇಕಾದ್ರೆ ನೀವೆಲ್ಲ ಚೆನ್ನಾಗಿ ಓದಬೇಕು. ಸಮಾಜದಲ್ಲಿ ಒಳ್ಳೊಳ್ಳೆ ಸ್ಥಾನಗಳನ್ನ ಅಲಂಕರಿಸಬೇಕು. ನೀವು ಒಬ್ಬೊಬ್ಬರು ಒಳ್ಳೊಳ್ಳೆ ಸ್ಥಾನಗಳಿಗೆ ಹೋದರೆ DC ಸಾಹೇಬ್ರು ಹೇಳ್ತೀವಿ ಯಾವ ಥರ ಅಂತ ರೂಟು ಸಹ ಹೇಳ್ಕೊಟ್ಟಿದ್ದಾರೆ. ನೀವು ಓದಿ ಕಾಂಪಿಟೇಟಿವ್ ಎಕ್ಸಾಮ್ ಹೋಗಿ ಇಂಟರ್ವ್ಯೂ ಬರೋ ಸ್ಟೇಜ್ ಬಂದರೆ ಅವರು ಕೂಡ ಸಹಾಯ ಮಾಡೋಕ್ಕೆ ರೆಡಿ ಇದ್ದಾರೆ. ಇನ್ನೂ 8 ವರ್ಷ ಅವರು ಅಧಿಕಾರದಲ್ಲಿರ್ತಾರೆ. 8 ವರ್ಷದವರೆಗೂ ಪ್ರತಿಯೊಂದು ನೀವು ಟ್ರೈ ಮಾಡಿ ಅವ್ರ ಸಹಾಯನ ಪಡ್ಕೊಳ್ಳೋಕ್ಕೆ ಈಗಲಿಂದ ಪ್ರಯತ್ನ ಮಾಡಿ. ಈ ಒಂದು ಅವಕಾಶನ ಬಿಡಬೇಡಿ. ಯಾರು ಹೇಳಲ್ಲ, ಹತ್ರ ಹೋದ್ರು ಕೂಡ 108 ನೆವಾಗೇಟ್ ತಪ್ಪಿಸ್ಕೊತಾರೆ. ಹೌದಾ, ಹೇಳ್ತೀನಿ, ನೋಡ್ತೀನಿ, ಮಾಡ್ತೀನಿ, ಹೋಗಿ ಅಂತಾರೆ. ಅವರು ವಾಲಂಟ್ರಿಯಾಗಿ ನಾನೇ ಮಾಡ್ತೀನಿ, ಸಹಾಯ ಪಡ್ಕೊಳ್ಳಿ ಅಂತ ಹೇಳ್ತಾವ್ರೆ. ಈ ನಿಟ್ಟಿನಲ್ಲಿ ಯೋಚನೆ ಮಾಡಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ತೊಗೊಂಡು ಇಂಟರ್ವ್ಯೂ ಸ್ಟೇಜಿಗೆ ಬಂದು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅದನ್ನು ಸದುಪಯೋಗ ಮಾಡ್ತೀವಿ. ನಾನು ಎಂ ನಾಗರಾಜ್, ಅಧ್ಯಕ್ಷ, ಬೆಂಗಳೂರು ಈಡಿಗ ವಿದ್ಯಾರ್ಥಿ ನಿಲಯದ ಹಳೆ ವಿದ್ಯಾರ್ಥಿ ಸಂಘದ ಪ್ರೆಸಿಡೆಂಟ್. ನಮ್ಮ ಸಂಘ 1995ರಲ್ಲಿ ಸ್ಥಾಪನೆ ಆಯಿತು. ಅಂದಿನ ಹಳೆ ವಿದ್ಯಾರ್ಥಿಗಳಾದ ಡಾಕ್ಟರ್ ಸಣ್ಣಪ್ಪ ದಾಸೇಗೌಡರು, ಕಾಳೇಗೌಡರು, ವಿಜಯ ನರಸಿಂಹ ಇತ್ಯಾದಿ ಜನರು ಒಂದು ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಒಂದು ಸಂಘನ ಪ್ರಾರಂಭ ಮಾಡಿ, ಆ ಸಂಘದಿಂದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ, ಆಮೇಲೆ ರ್ಯಾಂಕ್ ವಿಜೇತರಿಗೆ ಚಿನ್ನದ ಪದಕ ನೀಡಿ ಗೌರವಿಸುವಂಥದ್ದು, ಮತ್ತು ಸಂಘ ಸಂಸ್ಥೆಗಳನ್ನು ರಾಷ್ಟ್ರ ಪ್ರಶಸ್ತಿ ಮತ್ತು ರಾಜ್ಯ ಪ್ರಶಸ್ತಿ ಪಡೆದಂಥ ಸನ್ಮಾತರಿಗೆ ನಮ್ಮ ಸಂಘದಿಂದ ಒಂದು ಗೌರವವನ್ನು ಸಲ್ಲಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಯಾರಾದರೂ ತೀರಾ ಅನಾರೋಗ್ಯಕ್ಕೆ ಒಳಗಾಗಿ ಅವ್ರಿಗೇನಾದ್ರು ತೀರಾ ಆರ್ಥಿಕ ಸಂಕಷ್ಟ ಬಂತು ಅಂದರೆ ನಮ್ಮ ಕೈಲಾದ ಸಣ್ಣ ಸಹಾಯ, ದೊಡ್ಡದಾಗಲ್ಲ, ನಮ್ಮ ಸಂಘದಲ್ಲಿ ಆರ್ಥಿಕ ಶಕ್ತಿ ಕಡಿಮೆ, ಅವ್ರಿಗೂ ಕೂಡ ಮಾಡಿ ಒಂದು ಸಣ್ಣ ಸಹಾಯಗಳನ್ನ ಕೂಡ ಮಾಡ್ಕೊಂಡು ಬರ್ತಾ ಇದ್ದೀವಿ. ನಮ್ಮ ಹೆಂಗೆ ಆರ್ಥಿಕ ಶಕ್ತಿ ಅಂದರೆ ಅನೇಕ ದಾನಿಗಳು ಅವ್ರ ಕೈಲಾದಂಥ ಒಂದು ದಾನವನ್ನು ನೀಡಿದ್ದಾರೆ. ಅದನ್ನೆಲ್ಲ ನಾವು FD ಮಾಡಿದ್ದೀವಿ. FDಯಲ್ಲಿ ಬರುವಂಥ ಒಂದು ಇಂಟ್ರೆಸ್ಟ್, ಮತ್ತೆ ಪ್ರತಿ ವರ್ಷ ಅನೇಕ ದತ್ತಿಗಳು ಅವರೇನೆ ಅವ್ರ ತಂದೆ ತಾಯಿ ಹೆಸರಲ್ಲಿ, ಬೇರೆಯವರ ಹೆಸರಲ್ಲಿ ದತ್ತಿಗಳು ಮಾಡ್ಕೊಂಡಿದ್ದಾರೆ. ಅದರಿಂದ ಅವರು ಪ್ರತಿ ವರ್ಷ ಇಷ್ಟಿಷ್ಟು ಅಂತ ದುಡ್ಡು ಕೊಡ್ತಾರೆ. ಅದನ್ನು ಸೇರಿಸಿ
ದತ್ತಿಗಳು ಕೊಡೋ ದುಡ್ಡು, ನಮ್ಮ FD ಇಂದ ಬರೋ ದುಡ್ಡು ಎರಡು ಸೇರಿಸಿ ನಮ್ಮ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಕೊಡ್ತಾ ಇದ್ದೀವಿ. ಈ ವರ್ಷ 141 ಜನಕ್ಕೆ 7 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕೊಡ್ತಾ ಇದ್ದೀವಿ. 343 ಜನ ಅಪ್ಲೈ ಮಾಡಿದ್ರು. ಆದರೆ ನಮ್ಮ ಆರ್ಥಿಕ ಶಕ್ತಿಯಿಂದ ಕೊಡೋಕ್ಕಾಗಲಿಲ್ಲ. ಮುಂದಿನ ದಿನಗಳಲ್ಲಿ ನಮ್ಮ ಆರ್ಥಿಕ ಶಕ್ತಿ ಹೆಚ್ಚಿದ್ದೇ ಆದರೆ ಎಷ್ಟು ಜನ ಅಪ್ಲೈ ಮಾಡ್ತಾರೋ ಅವ್ರಿಗೆಲ್ಲ ಕೊಡ್ತೀವಿ. ಈಗ ಸದ್ಯಕ್ಕೆ ಈ ಮಟ್ಟದಲ್ಲಿ ನೀಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಹೆಚ್ಚಿಗೆ ಮಾಡ್ತೀವಿ. ದಾನಿಗಳು ಸಹೃದಯವಂತರು, ನಮ್ಮ ಶಿಕ್ಷಣದ ಬಗ್ಗೆ ಕಾಳಜಿ ಇರುವಂಥವರು, ಶಿಕ್ಷಣಕ್ಕೆ ಒಳ್ಳೇದಾಗಲಿ, ಹುಡುಗರಿಗೆ ಒಳ್ಳೇದಾಗಲಿ ಅನ್ನೋ ದೃಷ್ಟಿಯಿಂದ ಕೈಲಾದಷ್ಟು ಮಟ್ಟಿಗೆ ಪ್ರತಿಯೊಬ್ಬರು 2,000ದಿಂದ ಹಿಡಿದು 10 ಲಕ್ಷ ರೂಪಾಯಿವರೆಗೂ ಕೊಟ್ಟಿದ್ದಾರೆ. ಅವ್ರಿಗೆ ದೇವರು ಒಳ್ಳೇದು ಮಾಡಲಿ. ಮುಂದೆ ಕೂಡ ಅವ್ರು ಇದೇ ರೀತಿ ಸಹಾಯ ಮಾಡಿ ನಮ್ಮ ಮಕ್ಕಳಿಗೆ ಒಳ್ಳೇದಾಗಲಿ ಅಂತ ನಾನು ಹಾರೈಸ್ತೀನಿ.